ಹೌದು, ಹೀಗೆ ಚಿನ್ನದಂಗಡಿಯ ಬಿಗಗಳನ್ನ ಕಟ್ ಮಾಡಿ ಒಳನುಗ್ಗಿರುವ ಕಳ್ಳರು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಮೌಲ್ಯದ ಸುಮಾರು 132ರಿಂದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ಮಾರ್ಗದಲ್ಲಿ ಊರೊಳಗೆ ಹಾದು ಹೋಗಿರುವ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಯಾಗಿರುವ ಬಿಬಿ ರಸ್ತೆಯಲ್ಲೇ ಈ ಕೃತ್ಯ ನಡೆದಿದೆ. ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಜನರ ಓಡಾಟ ತಡರಾತ್ರಿಯಾದ್ರೂ ಇದ್ದೇ ಇರುತ್ತೆ. ಇನ್ನು ಪೊಲೀಸರ ವಾಹನಗಳು ಕೂಡ ಬೀಟ್ ಮಾಡಿದ್ರೂ ಮಾಡ್ತಾ ಇರಬಹುದು. ಆದ್ರೆ ಇಂತಹ ಜಾಗದಲ್ಲೇ ಇರುವಂತ ಎಯು ಜುವೆಲರ್ಸ್ ಚಿನ್ನದಂಗಡಿಯ ಬಾಗಿಲಿನ ಬಿಗಗಳನ್ನ ಕಳೆದ ರಾತ್ರಿ ಚಳಿಯಲ್ಲೂ ಕಟ್ ಮಾಡಿರೋ ಕಳ್ಳರು ಶೋಕೇಸ್ನಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದ ಬೆಳ್ಳಿಯ ಆಭರಣಗಳನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬೆಳಗ್ಗೆ ಎಂದಿನಂತೆ ಅಂಗಡಿ ಬಾಗಿಲು ತೆರೆಯಲು ಸಿಬ್ಬಂದಿ ಆಗಮಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೌಕ್ಸಿ ಅವರ ಹಾದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ರು. ನಮ್ಮದು ಕೆಲಸ ಮಾಡೋ ಸಾಲದು ಓಪನ್ ಮಾಡಿದ್ಗೆ ಬಂದು ನಾವು ಡೈಲಿ ಮಾರ್ನಿಂಗ್ ಓಪನ್ ಮಾಡಿದ್ವಿ. ಇವತ್ತು ಓಪನ್ ಮಾಡೋಕ್ಕೆ ಶೆಟ್ರ್ ಆಲ್ರೆಡಿ ಓಪನ್ ಆಗಿರೋ ಥರ ಕಾಣಿಸ್ತು. ಆಮೇಲೆ ನಮ್ಮ ಸ್ಟಾಫ್ ಎಲ್ಲ ಬಂದಮೇಲೆ ನಾವು ಟೋಟಲ್ ಓಪನ್ ಮಾಡಿದ್ವಿ, ಹೊರಗಡೆ ಹೋಗಿದ್ದೇವೆ ಅಷ್ಟೇ. ಇನ್ನೇನು ಆಗಿದೆ ಅಂತ ಗೊತ್ತಾ ಕ್ಲಿಯರಾಗಿ ಚೆಕ್ ಮಾಡಬೇಕಾಗಿದೆ. ನಮಗೆ ಕೀ ಅಂತೂ ಓಪನ್ ಆಗಿತ್ತು ಮುಂಚೆನೇ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ, ಕೀ ಎಲ್ಲ ಕಟ್ ಮಾಡಿದ್ದಾರೆ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. CCTV ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದಾರೆ. CCTV ಫುಟೇಜ್ ಏನಿಲ್ಲ ನಮಗೆ ನೋಡಲಿಕ್ಕೆ. ಮೇಲ್ನೋಟಕ್ಕೆ ಲಾಕರ್ಸ್ ಏನು ಓಪನ್ ಮಾಡಿಲ್ಲ ಅವರು. ಸಿಲ್ವರ್ ಆರ್ನಮೆಂಟ್ಸು, ಸಿಲ್ವರ್ ಆರ್ಟಿಕಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಎಷ್ಟೋಗಿದೆ ಎಕ್ಸಾಕ್ಟ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟೋಗಿದೆ ವೆಯ್ಟ್ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡಿ ವೆಯ್ಟ್ ಎಲ್ಲ ಮಾಡಿದಾದ್ಮೇಲೆ ನಾವು ಎಷ್ಟೋಗಿದೆ ಏನಂತ ಹೇಳ್ಬೇಕಾಗುತ್ತೆ. ಗೋಲ್ಡ್ ಆರ್ನಮೆಂಟ್ ಲಾಕರ್ಲಿ ಇಟ್ಟಿದ್ವಿ. ಗೋಲ್ಡ್ ಲಾಕರ್ ಏನು ಓಪನ್ ಮಾಡಿಲ್ಲ ಅವರು. ಕ್ಯಾಶು ಅಷ್ಟು ಏನು ನಾವು ಆಚೆ ಇಟ್ಟಲಿಲ್ಲ, ಲಾಕರ್ಲಿ ಇಟ್ಟಿದ್ವಿ. ಕ್ಯಾಶು ಅಷ್ಟು ಏನು ಟಚ್ ಮಾಡಿಲ್ಲ. ಮೇಜರ್ ಸಿಲ್ವರ್ ಆರ್ಟಿಕಲ್ಸು ಓಲ್ಡ್ ಸಿಲ್ವರ್ ಇತ್ತು, ಅದು ಚೆಕ್ ಮಾಡಬೇಕೀಗ. ನಾವು ಕ್ಲಿಯರಾಗಿ ಇಲ್ಲ, ನಮ್ಗೆ ಟೈಮ್ ನೋಡ್ಲಿಕ್ಕೆ ಆಗಲ್ವಲ್ಲ. ಮೇ ಬಿ ಫುಟೇಜ್ ಇಲ್ಲ. ಈವ್ನಿಂಗ್ 12 o'clockವರೆಗೆಲ್ಲ ಓಡ್ತಿದ್ದೀನಿ ಅಂತೇಳಿ ಅಕ್ಕಪಕ್ಕವರೆಲ್ಲ ಹೇಳ್ತಿದ್ದಾರೆ. ಅದಾದಮೇಲೆ ನೋಡ್ಕೊಂಡು ಮಾಡಿರ್ಬೋದು. ಮೇ ಬಿ ಆಫ್ಟರ್ 1 ಆಗಿರ್ಬೋದು ಮೇ ಬಿ ಅನ್ಸುತ್ತೆ ನಮ್ಮ ಪ್ರಕಾರ. ಸೆಕ್ಯೂರಿಟಿ ಇರ್ತಾರೆ, ಡೇ ಟೈಮಲ್ಲಿ ಇರ್ತಾರೆ. ನೈಟ್ ಟೈಮಲ್ಲಿ ಸೆಕ್ಯೂರಿಟಿ ನಾವು ಹುಡುಕ್ತಿದ್ವಿ, ಯಾರು ಸಿಗಲಿಲ್ಲ ನೈಟ್ ಟೈಮ್ ಮಾಡಲಿಕ್ಕೆ ಅಂತ. ಇಲ್ಲಿ ಆ ಥರ ಇರ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತ ನೈಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ನಮ್ಮ. ಸರ್ ಮೇನ್ 2 ಲಾಕ್, ಆಚೆ ಇರೋ ಲಾಕ್ 2 ಕಟ್ ಮಾಡಿದ್ದಾರೆ ಏನೋ ಯೂಸ್ ಮಾಡಿ. ಅದು ಶಾರ್ಪಾಗಿ ಯೂಸ್ ಮಾಡಿ ಕಟ್ ಮಾಡಿದ್ದಾರೆ. ಅದು ಬಿಟ್ಟು ನೋಡೋದಿರೋದೆಲ್ಲ ಅವರು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ, ಬೆಂಡ್ ಮಾಡಿ, ಫೋಲ್ಡ್ ಮಾಡಿ, ಬ್ರೇಕ್ ಮಾಡಿ ಹೋಗಿದ್ದಾರೆ ಅವರು. ಯಾವುದು ಲಾಕರು ಎಲ್ಲ ಬ್ರೇಕ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಶಟರ್ ಲಾಕ್ಸ್. CC ಕ್ಯಾಮ್ರಾ ಇದೆ, DVR ತೊಗೊಂಡೋಗಿದ್ದಾರೆ ಸರ್. ಹಾಂ, DVR ಇಲ್ಲ. ಕ್ಯಾಶ್ ನಾರ್ಮಲಿ ನಾವು ಔಟ್ಸೈಡ್ ಯಾವುದು ಇಡೋದಿಲ್ಲ ಸರ್, ಎಲ್ಲ ಲಾಕರ್ಲಿ ಇಡ್ತೇವೆ. ಇನ್ನು ಅದೃಷ್ಟವಶಾತ್ ಚಿನ್ನದ ಆಭರಣಗಳನ್ನ ಲಾಕರ್ನಲ್ಲಿ ಇಡಲಾಗಿತ್ತಂತೆ. ಇದರ ಪರಿಣಾಮ ಕಳ್ಳರಿಗೆ ಚಿನ್ನಾಭರಣಗಳು ಸಿಕ್ಕಿಲ್ಲ. ಹೀಗಾಗಿ ಬೆಳ್ಳಿ ಆಭರಣಗಳನ್ನ ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು CCTVಯ 2 DVRಗಳನ್ನ ಸಹ ಕಳ್ಳರು ಹೊತ್ತೊಯ್ದಿದ್ದಾರೆ. ಇತ್ತೀಚೆಗೆ ಅಂಗಡಿಯ ಮುಂಭಾಗ ಹೊಸ ನೇಮ್ ಬೋರ್ಡ್ ಅಳವಡಿಕೆ ಕಾರ್ಯ ಸಹ ನಡೆಸಲಾಗುತ್ತಿತ್ತು. ಹೊರಗಡೆ CCTV ಕ್ಯಾಮೆರಾಗಳನ್ನ ತೆಗೆದುಹಾಕಲಾಗಿತ್ತು. ಆದರೆ ಪಕ್ಕದ ಅಂಗಡಿಯ CCTV ಕ್ಯಾಮೆರಾಗಳು ಸೇರಿದಂತೆ ಅಕ್ಕಪಕ್ಕದ ಅಂಗಡಿಗಳ CCTV ಕ್ಯಾಮೆರಾಗಳನ್ನ ಪೊಲೀಸರು ಇದೀಗ ಪರಿಶೀಲನೆ ನಡೆಸಿದ್ದಾರೆ. ಈ ಜ್ಯುವೆಲ್ಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ, ಅಂಗಡಿ ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kgದು ಇರಬೇಕು ಒಳಗಡೆ. ಬಟ್ ಅವರ ಪ್ರಕಾರ ಅವರ ಸ್ಟಾಕ್ ರಿಜಿಸ್ಟರ್ ಸಿಲ್ವರ್ ಅವರದು ಕಳ್ಳತನ ಆಗಿದೆ.
ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ. ರೆಡ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ. ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್ ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆ್ಯಂಗಲ್ಸಿಂದ ಚೆಕ್ ಮಾಡ್ತೀವಿ. ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗೇರ ಹೊಡೆದು ಎಂಟ್ರಿ ತಗೊಂಡು CCTV ವಗೇರ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗೇರ ಮಾಡಿಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ನಾವು ಹಳೆ ಅಫೆನ್ಸಸ್ ವಗೇರ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರ ಇದೆ ಈ ಥರದ್ದು, ಅದನ್ನು ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್ಕಾರ ಬೆಳಿಗ್ಗೆ ಟೈಮಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಂದು ಗೇಟಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು. ರಾತ್ರಿ ಟೈಮ್ಗೆ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇನ್ನು ಚಿನ್ನದಂಗಡಿಯ ದರೋಡೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಿದ್ದು ಅದು ಯಾವಾಗ ಕಳ್ಳರು ಸಿಕ್ಕಿ ಬೀಳ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಲ್ಲೇ ನಡೆದ ಈ ಚಿನ್ನದಂಗಡಿ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರು ಸಹ ಬೆಚ್ಚಿ ಬೀಳುವಂತೆ ಮಾಡಿದೆ. ಅದರಲ್ಲೂ ಮತ್ತಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಂತೆ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.